ಕೆರೆ ಕಟ್ಟೆಗಳಿರೋದು ಜನರ ದಾಹವನ್ನ ತೀರಿಸೋಕೆ ಮಾತ್ರ ಅಲ್ಲ, ಪ್ರಾಣಿ ಪಕ್ಷಿಗಳು ಕೂಡ ಅದೇ ನೀರನ್ನ ಕುಡಿದು ಬದುಕೋದು. ಬಟ್ ಯಾರೋ ದುಷ್ಕೃತ್ಯ ಎಸಗಿ ಆ ಕೆರೆಯನ್ನ ಕಂಪ್ಲೀಟ್ ಆಗಿ ವಿಷಜಲ ಮಾಡಿದ್ರು. ಹಂಗಾಗಿ ಅದನ್ನ ಸೇವನೆ ಮಾಡಿ ಮೀನುಗಳ ಮಾರಣ ಹೋಮ ಆಗಿ ಹೋಗಿದೆ ಅಂತೆ. ಹಂಗಾದ್ರೆ ಈ ದುಷ್ಕೃತ್ಯ ಎಸಗಿದವರು ಯಾರು, ಆ ಗ್ರಾಮ ಯಾವುದು, ಎಲ್ಲಿ ಈ ಘಟನೆ ಆಗಿದೆ, ಆ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಕಾಫಿ ನಾಡು ಅಂದ್ರೆ ನೆನಪಾಗೋದೆ ಕಾಫಿ ತೋಟಗಳು. ಇದೀಗ ಜಿಲ್ಲೆಯಲ್ಲಿ ಕಾಫಿ ಕೊಯ್ಲು ಆರಂಭವಾಗಿದೆ. ಇದರಿಂದ ಕೆರೆ ಕಟ್ಟೆಯ ಜಲಚರಗಳ ಜೀವಕ್ಕೆ ಸಂಚಕಾರ ತಂದೊಡ್ಡಿದೆ. ಯಾಕೆಂದ್ರೆ ಕಾಫಿ ಹಣ್ಣನ್ನ ಸಂಸ್ಕರಿಸಿ ಅದರ ಬೀಜ ಮತ್ತು ಸಿಪ್ಪೆಯನ್ನ ಬೇರ್ಪಡಿಸುವಾಗ ಬರುವ ತ್ಯಾಜ್ಯ ನೀರು ಜಲಚರಗಳಿಗೆ ಮಾರಕವಾಗಿದೆ. ಇದೀಗ ಕೆಲವು ಕಿಡಿಗೇಡಿಗಳು ಕಾಫಿ ಬೀಜದ ತ್ಯಾಜ್ಯ ನೀರನ್ನ ಚಿಕ್ಕಮಗಳೂರು ಜಿಲ್ಲೆಯ ದಿಣ್ಣೆಕೆರೆಯಲ್ಲಿ ಹರಿಯುವ ಬೀರಂಜಿ ಹೊಳೆಗೆ ಹರಿಬಿಡ್ತಿದ್ದಾರೆ. ಇದರ ಪರಿಣಾಮ ಇದೀಗ ಲೆಕ್ಕಕ್ಕೆ ಸಿಗದಷ್ಟು ಮೀನುಗಳ ಮಾರಣ ಹೋಮ ನಡೆದಿದೆ. ಇನ್ನು ಏನು ಮಾಡ್ತಾ ಇದ್ದಾರೆ ಅಂದರೆ 3 ವರ್ಷದಿಂದ ಸರ್ ಕಂಟಿನ್ಯೂಸ್ ಆಗಿ ಪಲ್ಪರ್ ನೀರನ್ನ ಹೊಳೆಗೆ ಬಿಡೋದು, ಬಿರಂಜಿ ಹೊಳೆಗೆ ಬಿಡ್ತಾ ಇದ್ದಾರೆ. ಇಲ್ಲಿ ಜನಗಳು ಇದ್ದಾರೆ, ಲೈನ್ ಜನ ಇದ್ದಾರೆ, ದನ ಕರು ಮೀನು ಪಕ್ಷಿಗಳು ಇದ್ರ ನೀರು ಕುಡಿದು ಹೋದ ವರ್ಷನೂ ಒಂದು 2 ದನ ಸತ್ತೋಗಿದ್ದಾವೆ. ನಾವು ಪೊಲ್ಯೂಷನ್ ಬೋರ್ಡ್ ಅವರಿಗೆ ಹೋದ ವರ್ಷನೂ ಕಂಪ್ಲೇಂಟ್ ಮಾಡಿದ್ವಿ. ಬಂದರು, ಇನ್ಸ್ಪೆಕ್ಷನ್ ಮಾಡ್ತಾರೆ, ಇಲ್ಲ ಎಲ್ಲ ಗುಂಡಿ ತೋಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಇನ್ನು ಈ ಬೀರಂಜಿ ಹೊಳೆಯ ನೀರನ್ನ ಅನೇಕ ಜನರು ಕುಡಿಯುವುದಕ್ಕೂ ಬಳಕೆ ಮಾಡ್ತಾರೆ. ಈ ಪಲ್ಪಿಂಗ್ ನೀರು ಸೇರಿದ ಪರಿಣಾಮ ಹಲವರ ಆರೋಗ್ಯದಲ್ಲಿ ಏರುಪೇರಾಗಿದೆ. ಈ ರೀತಿ ಹಲವು ವರ್ಷಗಳಿಂದ ನಡೀತಿದ್ರು ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳು ಮಾತ್ರ ಮೌನವಾಗಿರೋದಕ್ಕೆ ಹಲವು ಅನುಮಾನಗಳನ್ನ ಹುಟ್ಟುಹಾಕಿದೆ. ಇನ್ನಾದ್ರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕಿಡಿಗೇಡಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕಿದೆ. ಪಲ್ಪಿಂಗ್ ಮಾಡಿ ನೀರನ್ನ ಹರಿಬಿಡುವ ಮಾಲೀಕರ ಬೇಜವಾಬ್ದಾರಿ ವರ್ತನೆಗೆ ಅಧಿಕಾರಿಗಳು ಬಿಸಿ ಮುಟ್ಟಿಸಬೇಕಿದೆ. ಭರತ್ ಬೆಟ್ಟದ ಮನೆ, ಗ್ಯಾರಂಟಿ ನ್ಯೂಸ್, ಚಿಕ್ಕಮಗಳೂರು.